ಇನ್ನು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಾಡು ಸಜ್ಜಾಗ್ತಾ ಇದೆ. ನಾಳೆಯಿಂದ 3 ದಿನ ಈ ಕಾರ್ಯಕ್ರಮ ನಡೆಯುತ್ತೆ. ನಾಳೆ ಬೆಳಗ್ಗೆ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಸಮ್ಮೇಳನದ ಅಧ್ಯಕ್ಷ ಗೌರು ಚನ್ನಬಸಪ್ಪ ಅವರನ್ನ ಮೆರವಣಿಗೆ ಮೂಲಕ ಸಮ್ಮೇಳನದ ವೇದಿಕೆಗೆ ಕರೆತರಲಾಗುತ್ತೆ. ಬೆಳಗ್ಗೆ 10:30ಕ್ಕೆ ಸಿಎಂ ಮತ್ತು ಗೌರುಚ ನುಡಿ ಜಾತ್ರೆಗೆ ಚಾಲನೆ ಕೊಡ್ತಾರೆ. 80 ಎಕರೆಯಲ್ಲಿ 3 ವೇದಿಕೆಗಳನ್ನು ನಿರ್ಮಿಸಲಾಗಿದೆ. 450 ಪುಸ್ತಕ ಮಳಿಗೆಗಳನ್ನು ತೆರೆಯಲಾಗಿದೆ. ತರೇವಾರಿ ಖಾದ್ಯಗಳು ಕೂಡ ಸಜ್ಜಾಗಿದೆ. ದಸರಾ ಮಾದರಿ ದೀಪಾಲಂಕಾರ ಮಾಡಿದ್ದಾರಂತೆ ಮಂಡ್ಯನಲ್ಲಿ. ಹೌದಾ? ನೋಡ್ಬೋದು ಬಿಡಿ, ನೋಡಕ್ಕೆ ಚೆನ್ನಾಗಿರುತ್ತೆ. 3 ದಿನ ಏನು ಇಡೀ ವಿಶ್ವ ಕಾದಿದೆ, ಚಿತ್ರರಂಗನೂ ಕಾದಿದೆ ಒಂದು ಸಕ್ಸಸ್ ಆಗಲಿ, ಒಳ್ಳೆ ಮೂವಿ ಅಂತ. U5 ನಾಳೆ ಕೌಂಟ್ ಡೌನು, ನಾಳೆ ಬಿಡುಗಡೆ. 5 ಭಾಷೆಯಲ್ಲಿ ವಿಶ್ವವ್ಯಾಪ್ತಿ ಬಿಡುಗಡೆ ಆಗುತ್ತೆ. 2,000ಕ್ಕೂ ಹೆಚ್ಚು ಚಿತ್ರಮಂದಿರ ತಗೊಂಡಿದ್ದಾರಂತೆ. ಅಯ್ಯಪ್ಪ. ಆಮೇಲೆ ಎಲ್ಲ ಶೋಗಳು ಬುಕ್ ಆಗಿದೆಯಂತೆ, ಓಪನ್ ಆಗಿರೋ ಶೋಗಳಿಗೆ ಅಡ್ವಾನ್ಸಲ್ಲಿ. ಸರಿ, ನಾಳೆ ಸ್ಟಾರ್ ನಟರು ಕೂಡ ಇಲ್ಲ U5 ಚಿತ್ರ ಕೆಲವರೆಲ್ಲ ವೀಕ್ಷಿಸ್ತಾರೆ. ಮುಂಬೈಯಲ್ಲಿ ಯಶ್, ಚೆನ್ನೈಯಲ್ಲಿ ರಜನಿಕಾಂತ್ ಎಲ್ಲ ನೋಡ್ತಾರಂತೆ. ಹೌದಾ? ಒಳ್ಳೆ ಕೋಆಪರೇಷನ್ ಇದು, ಚೆನ್ನಾಗಿದೆ ಇದು ಅಲ್ವಾ? ಉಪೇಂದ್ರ ನಟಿಸಿರುವ ನಿರ್ದೇಶ U5 ಚಿತ್ರದಲ್ಲಿ ರೇಷ್ಮಾ ನಾಣಯ್ಯ, ನಿಧಿ ಸುಬ್ಬಯ್ಯ, ರವಿಶಂಕರ್ ಎಲ್ಲ ನಟಿಸಿದ್ದಾರೆ. ಅಜನೀಶ್ದು ಸಂಗೀತ ಭಾರಿ ವೆಚ್ಚದಲ್ಲಿ ಮಾಡಿದ್ದಾರೆ. ಒಳ್ಳೇದಾಗುತ್ತೆ, ಜನದ ರೆಸ್ಪಾನ್ಸ್ ಚೆನ್ನಾಗಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಗ್ರ್ಯಾಂಡ್ ಓಪನಿಂಗ್ ಸಜ್ಜಾಗಿದೆ ಅಷ್ಟೇ ಅಲ್ವೇ? ಎಸ್. ನಮ್ಮ ಕನ್ನಡದ ಚಲನಚಿತ್ರ ರಸಿಕರು ಆನ್ಲೈನ್ ಆಫ್ಲೈನ್ ಎಲ್ಲ ಸೇರಿ 2 ಲಕ್ಷ ಟಿಕೆಟ್ ಬುಕ್ ಆಗಿದೆ. ಈಗ ಜಸ್ಟ್ KVN ಆಫೀಸಲ್ಲಿ ಇನ್ಫಾರ್ಮೇಶನ್ ಬಂತು, ದಾಖಲೆ ಆಗಿದೆ. ವೆರಿ 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 ಹ್ಯಾಪಿ. ಡೆಫಿನೆಟ್ಲಿ 7 ಕೋಟಿ ಕನ್ನಡಿಗರು ಈ ಸಿನಿಮಾನ ಎತ್ತಿರ್ತಾರೆ ಅನ್ನೋ ಒಂದು ಎಲ್ಲ ನಂಬಿಕೆಗಳಿದೆ. 3,000 ಪ್ಲಸ್ ಸ್ಕ್ರೀನ್ 6:30 ಸ್ಟಾರ್ಟ್ ಆಗ್ತಾ ಇದೆ. ಪ್ರೀ ಬುಕಿಂಗ್ ವಿಚಾರದಲ್ಲಿ ಕೂಡ 1,25,000 ಟಿಕೆಟ್ಸ್ 4:15 ಆಗಿತ್ತು ಸರ್. ಇಟ್ಸ್ ಎ ರೆಕಾರ್ಡ್. ಕೋಟಿ ಕನ್ನಡಿಗರಲ್ರಿ ವೇಲು, ವಿಶ್ವದಾದ್ಯಂತ ಇದೆ ಸರ್. ಇಲ್ಲಿಗೆ ಮಾತಾಡ್ತಿದ್ದಾರೆ. ತಮಿಳು, ತೆಲುಗು, ಆಮೇಲೆ ಹಿಂದಿ ಎಲ್ಲರೂ ನೋಡ್ಬೇಕಪ್ಪ. ನೋಡದೇ ಇದ್ರೆ ಅಷ್ಟೊಂದು ದುಡ್ಡು ಹಾಕ್ಬಿಟ್ಟು ಫಿಲಮ್ ಮಾಡಿ ಬರೀ 7 ಕೋಟಿ ನೋಡಿದ್ರೆ ಆಗಲ್ಲ, ಇದು ವರ್ಕ್ ಆಗಲ್ಲ. 5 ಭಾಷೆಯಲ್ಲಿ ಬರ್ತಿರೋದು. ಎಸ್. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು. ಈ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಪೊಲೀಸರು ಈಗ ತಯಾರಿ ನಡೆಸಿದ್ದಾರೆ. ಈ ಮಧ್ಯೆ ಮೈಸೂರಿನಲ್ಲಿ ಚಿಕಿತ್ಸೆ ಪಡೆಯಲು 4 ವಾರಗಳ ಅನುಮತಿ ಕೊಡಬೇಕು ಅಂತ ಕೋರಿ ದರ್ಶನ್ ಕೋರ್ಟ್ಗೆ ಹೋಗಿದ್ರು. ಸೆಷನ್ಸ್ ಕೋರ್ಟ್ ಮೊರೆ ಹೋಗಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿರುವಂತಹ ಕೋರ್ಟ್ ಆಕ್ಷೇಪಣೆ ಸಲ್ಲಿಸೋಕೆ SPPಗೆ ಸೂಚನೆ ಕೊಟ್ಟಿದೆ. ಅಲ್ಲ, ಕೋರ್ಟ್ ಏನೋ ತೀರ್ಮಾನ ಮಾಡುತ್ತೆ, ಅದರ ಲೆಕ್ಕಾಚಾರದ ಮೇಲೆ ಗೊತ್ತಿಲ್ಲ. ಬಟ್ ನನಗೆ ಅರ್ಥವಾಗದೇ ಇರೋದು, ಬೆಂಗಳೂರಲ್ಲಿ ಇಲ್ಲದೆ ಇರೋ ಚಿಕಿತ್ಸೆ ಮೈಸೂರಲ್ಲಿ ಇದೆಯಾ ಏನೋ ಗೊತ್ತಿಲ್ಲ ಸರ್. ಅಲ್ಲಿ ಯಾವ ತರ ಟ್ರೀಟ್ಮೆಂಟ್ ತಗೊಳ್ತಾರೋ ಏನೋ. ಯಾವ್ದು ಹೇಳ್ರಪ್ಪ, ಇನ್ನು ಮುಂದೆ ಯಾರು ಬಂದ್ರೆ ಅಲ್ಲಿಗೆ ಹೋಗೋಣ, ಸಜೆಸ್ಟ್ ಮಾಡ್ಬೋದು. ಮತ್ತೆ ಅಲ್ಲಿ ಯಾಕೆ ಇರಬಾರ್ದು ಅಂತ ಏನು ಕಾನೂನಿಲ್ಲ. ಬೆಂಗಳೂರಿಗೆ ಬರ್ತಾರೆ, ಇಲ್ಲ ಬೇರೆ ಕಡೆ ಟ್ರೈ. ಕಾನೂನೇನಿಲ್ಲ ಅಲ್ಲಿ ಇರಬಾರ್ದು ಆ ಥರ ಚಿಕಿತ್ಸೆ ಅಂತ. ಆಶ್ಚರ್ಯ ಅಷ್ಟೇ ನನಗೆ. ಇರ್ಬೋದು, ಗೊತ್ತಿಲ್ಲ.